ಅಯ್ಯೋ ಮಾವ, ನಾನು ಬರೋಕ್ಕಾಗಲ್ಲ ಮಾವ, ಇಲ್ಲಿ ಬಿಡ್ತಿಲ್ಲ ನಂಗೆ ಬರೋದಕ್ಕೆ. ಅಲ್ಲ ನಾನು ಬಂದರೆ ಪಾಪ ರತ್ನ ಬೇಜಾರಾಗಲ್ವಾ? ಹಂಗಂದ್ಯಾ? ಮತ್ತು ನಾನು ಒಬ್ಬನೇ ಇರ್ಬೇಕಲ್ಲ ಪಾರು, ಅಪ್ಪನಾದ್ರೂ ಕಳ್ಸು ಪಾರು. ಅಯ್ಯೋ ಮಾವ, ಏನು ಗೊತ್ತಾ, ಮಾವೇನ ಕಳ್ಸ್ಕೊಡೋಣ ಅಂತ ಅನ್ಕೊಂಡ, ರತ್ನ ಅತ್ತೆ ಬಿಟ್ಲು, ಅದಕ್ಕೆ ಅವ್ರನ್ನ ಕಳ್ಸೋಕ್ಕಾಗಲಿಲ್ಲ. ಬೇಡ ಬಿಡು, ನನ್ನ ತಂಗಿ ಕಣ್ಣೀರು ಹಾಕೋದು ಬೇಡ. ನಾನು ಒಬ್ಬನೇ ಹೆಂಗಿರೋಣ ಪಾರು? ಗೈ ಮಾವ, ನೀನು ಒಬ್ಬನೇ ಇಲ್ಲಿದ್ಯಾ? ಅತ್ತೆ ಇಲ್ವಾ ಅಲ್ಲಿ? ಓ ಹೌದಲ್ಲ, ಪಾಪ ನಿನ್ನ ಅತ್ತೆ ಜೊತೆ ಮಾತಾಡಲ್ಲ. ಹೋಗ್ಲಿ, ನಿನ್ನ ತಲೆನೋವು ಹೆಂಗಿದೆ? ತಲೆನೋವ ಪಾರು, ಎಲ್ಲ ಮಂಗಳ ಮಾಯಾಗಿ ತಿಂಗಳು ಬೆಳಕಾಗೈತೆ. ಹಾ, ಏನಂದ್ರೆ? ಅಂದರೆ ತಲೆನೋವು ಮಂಗಮಾಯ ಆಗೈತೆ ಅಂತ ನಮ್ಮ ಹಳ್ಳಿ ಭಾಷೆನಾಗ ಹೇಳ್ದೆ. ಅಲ್ಲ ಮಾವ, ಅದು ಹೆಂಗೆ ಹೋಗ್ಬಿಡುತ್ತೆ? ನಾನು ನಿನಗೆ ಹೇಳಿದ ಮಾತ್ರ ಪವರ್ ಕಮ್ಮಿ ಇರೋದು. ಹೇಯ್, ನಿನ್ನ ಮಾತ್ರೆ ಪವರು ಕಮ್ಮಿ ಇರ್ಬೋದು, ಆದರೆ ಈ ಮಾರಿಗುಡಿ ಶಿವನ್ ಪವರು ಜಾಸ್ತಿನೇ ಐತೆ. ಅಬ್ಬಬ್ಬಬ್ಬ, ಹಾಗಿದ್ರೆ ನಿಂಗೆ ಏನು ಟ್ರೀಟ್ಮೆಂಟ್ ಇಲ್ದಲೇ ತಲೆನೋವು ಹೋಯ್ತು ಅಂತ ಹೇಳು. ಆ ಪಾರು, ನಂಗೂ ಅದೇ ಗೊತ್ತಾಯ್ತಿಲ್ಲ. ನಮ್ಮ ಮಲಿಕೊಂಡಿದ್ನಾ, ಅಲ್ಲಿ ಯಾಕೋ ಸರಿ ಹೋಯ್ತಿರ್ಲಿಲ್ಲ. ನಡಮನೆಗೆ ಬಂದೆ, ಅಲ್ಲೂ ಕೂತ್ಕೊಂಡೆ. ಆಮ್ಯಾಕ ಅದು ಯಾವಾಗ ನಿದ್ದೆಗೆ ಜಾರದ್ನೋ ನಂಗೆ ಗೊತ್ತಿಲ್ಲ. ಎತ್ತೆಟ್ಟಿಗೆ ತಲೆನೋವೇ ಹೋಗ್ಬಿಟ್ಟೈತೆ ಪಾರು. ಹಂಗಿದ್ಮ್ಯಾಕೆ ನಾನು ಸ್ಟ್ರಾಂಗ್ ತಾನೇ. ಹಲೋ ಮಾವ, ಏನಾಯ್ತು ಮಾವ? ಯಾಕೆ ಇದಕ್ಕಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟೆ? ಏನಿಲ್ಲ ಪಾರು, ಇರು ನಾ ಫೋನ್ ಮಾಡ್ತೀನಿ ನಿಂಗೆ. ಪಾರವ, ಏನಾದರೂ ಬದಲಾಗೈತೇನವ? ಮಾವಯ್ಯ, ನಾವು ಅಂದ್ಕೊಂಡಿದ್ದಾಗಲೇಬೇಕು. ಕೆಲವು ಕೆಲಸಕ್ಕೆ ಜನರ ಸಹಾಯ ಬೇಕಾಗತ್ತೆ, ಇನ್ನು ಕೆಲವು ಪುಣ್ಯ ಕೆಲಸಕ್ಕೆ ಆ ದೇವ್ ನಮ್ಮ ಜೊತೆ ಇದ್ದಾನೆ ಅಂತ ಅಂದ್ಕೊಂಡು ಕಣ್ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಆ ಕೆಲಸ ಆಗೇ ಹೋಗಿರುತ್ತೆ. ನಿಮ್ಮ ಮಗ ಅವ್ರ ತಾಯಿ ಮಧ್ಯೆ ಎಂಥ ಬಾಂಡಿಂಗ್ ಶುರುವಾಗಿದೆ ಅಂತಂದರೆ, ಅಯ್ಯೋ ಅದನ್ನ ಮಾತಲ್ಲಿ ಹೇಳೋಕ್ಕಾಗಲ್ಲ ಮಾವಯ್ಯ. ಅವರಿಬ್ಬರ ಜೊತೆಲಿ ಪೂಜೆ ಮಾಡಿದ್ದಾರೆ, ಮಾವ ನೀರು ಕೊಡ್ತಿದ್ದಾನೆ, ಅಮ್ಮ ಅಂತ ಕರ್ತಿದ್ದಾನೆ, ಹಣೆಗೆ ಮುಲಾಮ್ ಹಚ್ಚಿದ್ದಾರೆ. ಅಯ್ಯೋ ಒಂದ ಎರಡ ಮಾವಯ್ಯ. ಅಮ್ಮ ಮಕ್ಕಳವ, ನಿನ್ನ ಲೀಲೆ ಅಪಾರವ, ಅಪಾರ. ನಮ್ಮ ಮನೆ ದೀಪ